ಇವತ್ತು ತಲಕಾಡಿಂದ ಅಲ್ಮೇಲಮ್ಮ ಅವರು ಬಿದ್ದು ಪ್ರಾಣ ಕಳ್ಕೊಂಡ್ರಲ್ಲ ಆ ಜಾಗಕ್ಕೆ ಕರ್ಕೊ ಹೋಗ್ತಾ ಇದ್ದೀನಿ ಬನ್ನಿ. ನನ್ನ ಜೊತೆ ಸುರೇಶ್ ಅಣ್ಣ ಇದ್ದಾರೆ, ಹಾಗೆ ಲಕ್ಷ್ಮೀ ಕಿಶೋರ್ ಸರ್ ಇದ್ದಾರೆ, ಹಾಗೆ ಚಂದಣ್ಣ ಅವರು ಕೂಡ ಇದ್ದಾರೆ. ಇವ್ರು ನಮ್ಮನ್ನ ಕರ್ಕೊ ಹೋಗ್ತಾ ಇದ್ದಾರೆ. ಯಾರನ್ನೂ ಕೂಡ ಕರ್ಕೊ ಹೋಗಲ್ಲ ಇಲ್ಲಿ ಬೋಟಲ್ಲಿ, ಬಟ್ ನಮ್ಮ ಸುರೇಶ್ ಅವರು ಗೊತ್ತಿರೋದು ಒಂದು ಸ್ವಲ್ಪ ಪರಿಚಯ ಇದ್ದಾರೆ ಅವ್ರಿಗೆ, ಅವರು ಕರ್ಕೊ ಹೋಗ್ತಾ ಇದ್ದಾರೆ ನಮ್ಮ. ಇವಾಗ ಯಾರನ್ನೂ ಕರ್ಕೊ ಹೋಗಲ್ಲ. ಬಂದಾಗ ನೀವು ಯಾವುದೇ ಕಾರಣಕ್ಕೂ ಬಂದು ನೋಡೋಕ್ಕಲ್ಲ, ಅದನ್ನ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಬನ್ನಿ. ಇವಾಗ ಅಲ್ಲೆಲ್ಲ ಸುಳಿ ಇದೆ ಅಂತ ಇವ್ರು ಹೇಳ್ತಾರೆ, ಕೇಳಿ ಹೋದ್ರೆ ಮತ್ತೆ ಅಲ್ಮೇಲಮ್ಮ ಅವರು ಬಿದ್ದಂತ ಸುಳಿ ಇದೆ ಅಲ್ಲಿ ನಾವು ದೋಣಿ ಚಲಿಸುವಾಗ ಸ್ವಲ್ಪ ಯಾವುದೇ ತರದ ಜಲ್ಲ ಮಿಸ್ ಆಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಇದುವರೆಗೂ ಯಾರು ಸಹ ಅಲ್ಲಿ ಕಂಡುಹಿಡಿತೀನಿ ಅಂತ ಹೋದವರೆಲ್ಲ ವಾಪಸ್ ಬಿದ್ದು ಸತ್ತೋಗಿದ್ದಾರೆ, ಯಾರು ಸಹ ಬದುಕಿ ಬಂದಿಲ್ಲ. ಅಂದ್ರೂ ಇಷ್ಟು ರಿಸ್ಕ್ ಹೋಗ್ತಾ ಇದೀವಿ ಇವಾಗ ನಾವು ತೋರ್ಸಕ್ಕೆ ವೀಕ್ಷಕರಿಗೆ. ಅದು ಎಷ್ಟು ಆಳ ಇದೆ ಅಂತ ಈಗ ಹೇಳಕ್ಕಾಗಲ್ಲ, ತುಂಬಾ ಆಳ ಇದೆ. ಅದಕ್ಕೋಸ್ಕರ ಅಷ್ಟೆಲ್ಲ ರಿಸ್ಕ್ ತಗೊಂಡೆ ನಿಮ್ಗೆ ತೋರ್ಸಕ್ಕೆ ಹೋಗ್ತಾ ಇದೀನಿ. ನಿಮ್ಗೆ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಗೆ ಫಾಲೋ ಮಾಡಿ. ಇಲ್ಲಿ ಕಾಣ್ತಾ ಇತ್ತಲ್ಲ, ಅಲ್ಲಿ ಹೋಗಿ ಪ್ಲೇಸ್ ಅಲ್ಲಿ ನೋಡ್ರಿ, ಬನ್ನಿ ತೋರಿಸ್ತೀನಿ ಇವಾಗ. ನೋಡಿ ವೀಕ್ಷಕರೇ, ತಲಕಾಡಿನ ಗಂಗರಿಗೂ ಮತ್ತೆ ತಂಜಾವೂರಿನ ಚೋಳರಿಗೂ 1006 ಅಥವಾ 1004ರಲ್ಲಿ ಯುದ್ಧ ನಡೆಯುವಾಗ ಆ ಯುದ್ಧದಲ್ಲಿ ಮರಣ ಹೊಂದಿದ್ದಂತಹ ನಮ್ಮ ರಾಷ್ಟ್ರಕೂಟರ ಸಾಮಂತರ ಗಂಗಾರ ದೊರೆಗಳ ಸೈನಿಕರೆಲ್ಲ ಇಲ್ಲೇ ಹತರಾಗಿದ್ದು, ಕಾವೇರಿ ನೀರು ಹೋಗಿ ಫುಲ್ಲು ರಕ್ತಮಯವಾಗಿತ್ತು. ಅಂತ ಘೋರ ಯುದ್ಧನ ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ. ಅಷ್ಟು ನೀರೆಲ್ಲ ಆ ಥರ ಎಲ್ಲ ಯುದ್ಧ ಮಾಡಿ ಚೋಳರು ಗೆದ್ರು. ಮತ್ತೆ ಹೊಯ್ಸಳರು ಬಂದು ಅವ್ರನ್ನ ಸೋಲಿಸಿ ಮತ್ತೆ ನಮ್ಮ ಕರ್ನಾಟಕ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ. ನಮ್ಮ ಹೊಯ್ಸಳರು ಬಂದು ಬಹಳ ದೈವ ಭಕ್ತರಾಗಿದ್ರು. ಇಂದಿಗೂ ಸಹ ತಮಿಳುನಾಡಲ್ಲಿ ರಕ್ಷಣೆಯಾಗಿರುವ ಎಲ್ಲಾ ದೇವಸ್ಥಾನಗಳು ರಕ್ಷಕರು ನಮ್ಮ ಹೊಯ್ಸಳರು. ಬೋಟ್ ತೂತಾಗ್ಬಿಟ್ಟೈತೆ, ಏನಿಲ್ಲ ಹೋಗ್ತಾ ಇದೀವಿ. ಇಲ್ಲಿ ಕಾಲೆಲ್ಲ ನುಡುಕ್ತಾ ಐತೆ. ಅಣ್ಣ ಪಾಪ ರಿಸ್ಕ್ ತಕ ಬೋಟ್ ಓಡಿಸ್ತಾವ್ರೆ. ಒಂದ್ ಕಡೆ ಐತಲ್ಲ ಬೋಟು ನೋಡಿ. ಇಲ್ಲಿ ನೀರ್ ಬೋಟ್ ತೂತಾಗೈತೆ. ಇಲ್ಲಿ ಡೈ ಹೊಡೆಯೋಣ ಅಂದ್ರೆ ನಂಗೆ ಈಜು ಗೊತ್ತಿಲ್ಲ, ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಈಗ ನಮ್ ಸುರೇಶ್ ಅವ್ರು ಬೋಟ್ ಓಡಿಸಕ್ ಬರ್ತಾರ ನೋಡಿ. ನಾನು ಓಡ್ಸೋಣ ಅನ್ಕೊಂಡೆ, ಬೇಡ ಅಲ್ಲಿ ಸ್ಟೇರಿಂಗ್ ಗಿರಿಂಗ್ ಏನಿಲ್ಲ, ಬರೋದು ಒಂದು ದೊಣ್ಣೆ ಇತ್ತು, ಏನಿಲ್ಲ ನಾವು ಓಡಿಸ್ತಿಲ್ಲ, ಅವ್ರು ಓಡಿಸ್ತಾ ಇದ್ರು. ಇವಾಗ ಇದೆಲ್ಲ ಒಂದು ತಲೆ ಕೆಡ್ಸ್ಕೊಡಕ್ ಕುಂತ್ಕೊಂಡು ನಾನು ತಳ್ತೀನಿ. ಇತ್ತಾಗ ನಿಂತ್ಕೊಳ್ಳ ನಾನು ಹೊಟ್ಟೆಗೆ ಒಂದು ಸ್ವಲ್ಪ ಇದಾಗೈತೆ. ಇತ್ತಗೊಂಡು ಮುಳುಗಿರೋದು ಇತ್ತೊಂಚೂರು. ನಿಮ್ಗೆ ಈ ಜಾಗನ ತೋರಿಸ್ಬೇಕು ಅಂತ ನಮ್ಮ ಮಧ್ಯಾಹ್ನ ಊಟನೂ ಮಾಡಿಲ್ಲ. 4:15 ಆಗಿದೆ ಟೈಮ್. ಇವಾಗ ಇನ್ನೂ ಊಟ ಮಾಡಿಲ್ಲ. ಅಣ್ಣನ್ ಕೇಳಿಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಾವು ಒಂದು ಪ್ಲೇಸ್ ನೋಡ್ಬೇಕು ಅಂತ ಛಲ ತೊಟ್ಟ ಮೇಲೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಊಟ ಆಗಲಿ, ತಿಂಡಿ ಆಗಲಿ, ನಿದ್ರೆ ಆಗಲಿ, ಛಲ ಇರಬೇಕು ಜೀವನದಲ್ಲಿ. ಯಾವತ್ತು ನೀವು ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡಾಗೆ ಲೈಫ್ನ ಎಂಜಾಯ್ ಮಾಡೋಕ್ಕಾಗೋದು. ಯಾವತ್ತು ರಿಸ್ಕ್ ತಗೊಂಡು ಹೊರಗಡೆ ಬನ್ನಿ, ಒಂದ್ ಕಡೆ ಕಮಿಟ್ ಆಗಿ ಅಲ್ಲೇ ಇದ್ಬಿಡ್ಬೇಡಿ. ಸ್ಕೂಲು, ಕಾಲೇಜು ಅಥವಾ ಆಫೀಸು, ವರ್ಕು ಅಂತ ಈ ಥರ ಲೈಫಲ್ಲಿ ಅಡ್ವೆಂಚರ್ನ ಮಾಡ್ತಾ ಇರ್ತೀವಿ. ನೋಡಿ, ಇಲ್ಲಿ ಯಾವ ಗೋವಾ ಬೀಚ್ಗೂ ಕಡಿಮೆ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ. ಈ ಕಡೆ ಪ್ಲೇಸು ಬನ್ನಿ, ತೋರಿಸ್ತೀನಿ ನಿಮ್ಗೆ ಇವಾಗ. ಬರುತ್ತೆ ಸರ್. ನೋಡಿ ವೀಕ್ಷಕರೇ, ಈಗ ನಿಮ್ಗೆ ನೋಡಿದ ತಕ್ಷಣ ಏನು ಅನ್ಸ್ಬೋದು ಅಂದರೆ ನಾವು ಯಾವುದೋ ಸಮುದ್ರ ತೀರ ಅಥವಾ ಗೋವಾದಲ್ಲಿ ಇರ್ಬೋದು ಅಂತ ಅನ್ಸ್ಬೋದು. ಬಟ್ ಇದು ಯಾವುದು ಗೋವಾ ಅಲ್ಲ, ಯಾವುದೇ ಸಮುದ್ರ ತೀರ ಅಲ್ಲ. ಇದು ಬಂದು ನಮ್ಮ ತಲಕಾಡಿನ ಕಾವೇರಿ ನದಿಯ ತೀರ. ಯಾವ ಗೋವಾಗೂ ಸಹ ಕಮ್ಮಿ ಇಲ್ಲ, ಯಾವ ಬೀಚ್ಗೂ ಕಮ್ಮಿ ಇಲ್ಲ. ನೋಡಿ, ಇದಲ್ಲೆಲ್ಲ ಪಬ್ಲಿಕ್ ಅಲೋ ಮಾಡಲ್ಲ. ಇಲ್ಲಿ ಆದ್ರೂ ಕೂಡ ನಾವು ಸ್ಥಳೀಯರಾಗಿರೋದ್ರಿಂದ ನಮ್ಮ ತೆಪ್ಪ ತಗೊಂಡು ಬಂದು ನಮ್ಮ ಲಕ್ಷ್ಮೀ ಸರು, ನಮ್ಮ ಹುಡುಗ ಚಂದನು, ಮತ್ತು ನಮ್ಮ ಪವನ್ ಅವರು, ನಮ್ಮ ಇಂಪ್ಲಾಯ್ಸರು, ಇವರೆಲ್ಲ ಬಂದು ಮಾಡೋದ್ರಿಂದ ಇದು ಪ್ಲೇಸ್ಗಳು ಸ್ವಲ್ಪ ಕೆಲವೊಂದು ನೋಡಿರಲ್ಲ ನೀವು. ಈ ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವರು ಸ್ವಂತ ಓನ್ ರಿಸ್ಕ್ ತಗೊಂಡು ಇಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಏನೇ ನಿಮ್ಮ ವಿಶ್ವಾಸ ಏನಿದ್ರು ಕಮೆಂಟ್ ಮುಖ ತಿಳಿಸಬಹುದು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ ನಾವು. ಫಸ್ಟ್ ಇಲ್ಲಿ ಕನೆಕ್ಟ್ ಆಗುತ್ತೆ. ಆಕ್ಚುಲಿ ಎಲ್ಲಿದ್ದೀವಿ ಅಂತ ಅಂದ್ರೆ ನದಿ ಮಧ್ಯದಲ್ಲಿ ಇದೀವಿ ನಾವು ಇವಾಗ. ಆ ಕಡೆನೂ ನದಿ, ಈ ಕಡೆನೂ ನದಿ ಇದೆ, ಎರಡೂ ಕಡೆನೂ ಮಡು ಇದೆ. ಆ ಕಡೆ ಈ ಕಡೆ ಹೋಗಕ್ಕೆ. ಆಮೇಲೆ ಇನ್ನೊಂದೇನಂದ್ರೆ ಸರ್, ಅಲ್ಲಿ ಅಲ್ಮೇಲಮ್ಮ ಅವ್ರು ಬಿತ್ಸತ್ತಿರೋದು. ಅದು ಅಲ್ಮೇಲಮ್ಮ ನೋಡಿ, ಈಗ ತೋರಿಸ್ತಾರೆ ನಿಮ್ಗೆ ಝೂಮ್ ಮಾಡಿ. ಅದೇ ಅಲ್ಲಿ ಅಲ್ಮೇಲಮ್ಮ ಸತ್ತಿರೋ ಜಾಗ. ಈ ತರ ಜಾಗ ಎಲ್ಲ ನೀವು ನೋಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಪವನ್ ಅವರು ಓನ್ ರಿಸ್ಕ್ ತಗೊಂಡು ನಮ್ಮ ಸ್ಥಳೀಯರು ಕರ್ಕೊಂಡು ಬಂದು ಅದನ್ನ ತೋರಿಸ್ಬೇಕು ಸರ್, ನಮ್ಮ ವೀಕ್ಷಕರಿಗೆ ತೋರಿಸ್ಲೇಬೇಕು ಅಂತ ಹೇಳಿ ನಾವು ಈ ತರ ಸಾಹಸದ ಅಡ್ವೆಂಚರ್ಗೆ ಬಂದಿದ್ದೀವಿ. ನಮ್ಗೆ ಇವತ್ತು ಸುರೇಶ್ ಸರ್ ಮತ್ತೆ ಚಂದನ್ ಇರ್ಲಿಲ್ಲ ಅಂತ ಅಂದಿದ್ರೆ ಇಲ್ಲಿವರೆಗೂ ಮಾಡಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ
ನಮ್ಮ ಜೀವನದಲ್ಲೇ ಒಂಥರ ರೋಮಾಂಚಕರವಾದಂತಹ ದಿನ ಇದು. ಯಾಕೆಂದ್ರೆ ಇಂಥ ಅಡ್ವೆಂಚರ್ ನಾವು ಯಾವತ್ತೂ ನೋಡ್ಲಿಲ್ಲ. ಸಮುದ್ರದಲ್ಲಿ ಹೋಗಿದ್ದೀವಿ ಬೋಟಲ್ಲಿ ಮತ್ತೆ ಬೇರೆದ್ರಲ್ಲೆಲ್ಲ, ಆದರೆ ಇದು ಬೈ ಹ್ಯಾಂಡ್ ಅಂದ್ರೆ ಮ್ಯಾನ್ ಮೇಡ್ ಅಲ್ಲಿ ಬಂದಿರೋದು ಇದು. ಅವರೇ ಕರ್ಕೊಂಡ್ ಬಂದಿರೋದು ನಮ್ಮನ್ನ ತೆಪ್ಪನ ಡ್ರೈವ್ ಮಾಡ್ಕೊಂಡು ಇಲ್ಲಿ ತನಕ. ಎಷ್ಟು ನಾಟಿದೆ ಅಲ್ಲಿ, ಕಡ್ಡಿ ಹೋಗ್ತಾನೆ ಇರಲಿಲ್ಲ, ಅಷ್ಟು ನಾಟಿದ್ರು ಕೂಡ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದಾರೆ. ಈ ಒಂದು ಪ್ರದೇಶ ಎಷ್ಟು ವಿಸ್ಮರಣೀಯವಾಗಿದೆ ಅಂತ ಅಂದ್ರೆ ನಿಜವಾಗಿಯೂ ನೋಡ್ಬೇಕಾದಂಥದ್ದು. ಮತ್ತೆ ಒಂದು ತರ ತುಂಬಾ ಪೀಸ್ಫುಲ್ ಆಗಿದೆ. ಯಾವ ಬೀಚ್ಗೂ ಯಾವ ಗೋವಾ ಬೀಚ್ಗಳಿಗೂ ಕಡಿಮೆ ಇಲ್ಲದೆ ಇರುವಂತಹ ಮರಳಿನ ರಾಶಿನೇ ಇರುವಂತಹ ಒಂದು ಪ್ರದೇಶ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಇದನ್ನ ನಿಮ್ಮನ್ನ ವ್ಯೂ ತೋರಿಸ್ತಾರೆ, ಅನ್ಎಕ್ಸ್ಪ್ಲೋರ್ ಜಾಗಗಳು ತೋರಿಸ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.